ಭಗವಂತ, ನಿನ್ ಸನ್ನಿಧಾನಕ್ಕೆ ಬಂದ್ರೆ ಕಷ್ಟ ಎಲ್ಲ ಕಳಿಯತ್ತೆ ಅಂತಾರೆ. ಆದ್ರೆ ಇವತ್ತು ನಿನ್ ಸನ್ನಿಧಾನಲ್ಲೇ ನನಗೆ ಕಷ್ಟ ಇದೆ. ಅನ್ಯಾಯವಾಗಿ ನನ್ನ ಮಗನ ಜೀವನ ಹಾಳಾಗೋಗುತ್ತೆ. ಯುಕ್ತಿ ಜೊತೆ ನಿಶ್ಚಿತಾರ್ಥ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಈಶ್ವರಿ ಮನೆಯವ್ರಿಗೆಲ್ಲ ಆ ನಿಜ ಹೇಳ್ಬಿಡ್ತಾಳೆ. ನನ್ ಮಗನ್ ನಿಶ್ಚಿತಾರ್ಥ ಕದ್ದು ಮುಚ್ಚಿ ಮಾಡಕ್ಕೆ ನನಗಿಷ್ಟ ಇಲ್ಲ. ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು. ಯಾವುದು ಮನೇಲಿರೋದು ಅಪಶಕ್ನ ಅನ್ಕೊಳ್ತಿದ್ನೋ ಅದನ್ನ ದೇವಸ್ಥಾನಕ್ಕೆ ಹಾಕೊಂಡ್ ಬಂದಿದ್ದಾಳೆ. ಏನ್ ಹೇಳೋದು ಇವಳಿಗೆ? ಭಗವಂತ, ಈ ಪದಕ ಯಾವತ್ತೂ ನನ್ನ ಕಣ್ಣಿಗೆ ಬೀಳದೆ ಇರೋ ಹಾಗೆ ಮಾಡು. ಅಷ್ಟೇ ನಾನು ನಿನ್ ಕೇಳ್ಕೊಳ್ಳೋದು. ಈ ಪುಟ್ಟ ಕೋರಿಕೆ ಒಂದು ನಡೆಸ್ಕೊಟ್ಬಿಡು ದೇವ್ರೆ. ಬೇಡ್ಕೊಳ್ಳೋ ಅಂತದ್ದೇನೂ ಇಲ್ಲ. ಬೇಡ್ಕೊಂಡ್ರು ನೀನ್ ಕೊಡಲ್ಲ. ಪರವಾಗಿಲ್ಲ, ಇವತ್ತು ಏನಾಗ್ಬೇಕೋ ಅದ್ ಆಗೇ ಆಗುತ್ತೆ. ಈಶ್ವರ ತಡೆದ್ರು ಈ ಈಶ್ವರಿ ಅದನ್ ಮಾಡೇ ಮಾಡ್ತಾಳೆ. ಜಗದೀಶ್ವರ, ಬೇರೆಯವರ ಕೆಡಕ್ ಮಾಡು ಅಂತ ಕೇಳ್ಕೊಳ್ತಾ ಇದೀನಿ ಅನ್ಕೊಳ್ಬೇಡ. ಆದ್ರೆ ನನ್ನ ಮಗಳ ಮುಖದಲ್ಲಿ ಇರೋ ನಗುನ ಅಳಿಸು. ಆ ನಗುಲಿ ಅರಸು ಮನೆ ಸಾವು ಕಾಣಿಸ್ತಾ ಇದೆ ನನಗೆ. ಇಷ್ಟು ದಿನ ಕಾಪಾಡಿದ ಮನೇನ ಈಗ ಉರ್ಲಕ್ ಬಿಡಬೇಡ. ಅಮ್ಮಂಗೆ ನೆಮ್ಮದಿ ಕೊಡುದೇವ್ರಿ. ಅವ್ರಿಗೆ ಯಾವಾಗಲೂ ಮನೆಯವ್ರ ಬಗ್ಗೆನೇ ಚಿಂತೆ. ತಮ್ಮ ಆರೋಗ್ಯದ ಬಗ್ಗೆ ಗಮನನೇ ಕೊಡಲ್ಲ. ಅಮ್ಮಂಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿ ಕೊಡಪ್ಪ ದೇವ್ರೆ. ದೇವ್ರೆ, ನನ್ ಮನ್ಸಲ್ಲಿ ಒಂದು ಪ್ರಾರ್ಥನೆ. ಏನು ಅಂತ ಕೇಳು. ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ಅಲ್ಲ, ನೀನಾದ್ರೂ ಬುದ್ಧಿ ಹೇಳ್ಬಾರ್ದ ಆ ಬೃಂದಂಗೆ? ಕಾಗೆ ತರ ಬಟ್ಟೆ ಹಾಕೊಂಡು ಓಡಾಡ್ತಾಳೆ. ನೀನೇ ನೋಡಿದ್ಯಲ್ಲ, ಇಲ್ಲಿಗೂ ಹೇಗ್ ಬಂದಿದ್ದಾಳೆ ನೋಡು. ಒಂದ್ ಕೆಲ್ಸ ಮಾಡು, ಇವತ್ ರಾತ್ರಿ ಕನ್ಸಲ್ ಬಂದು ಕಪ್ಪಟ್ಟೆ ಹಾಕೊಳ್ಬೇಡ ಅಂತ ಹೇಳು. ಇಷ್ಟೇ ದೇವ್ರೆ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ನನಗೆ ಅಂತ ಏನೂ ಬೇಡ. ನಮ್ಮ ಮನೆಯವ್ರು ಏನ್ ಕೇಳಿದ್ರು ಅದನ್ನ ನೆರವೇರಿಸು ತಂದೆ. ಮಹಾದೇವ, ನಿನ್ನ ಕೃಪೆ ಇಲ್ಲದೆ ಈ ಗಂಧರ್ವ ಕನ್ಯೆ ಯಶಸ್ವಿಯಾಗಲಾರಳು. ನನ್ನ ಪದಕ ಮತ್ತೆ ಸಿಗುವಂತೆ ಮಾಡು. ಈ ಅಜ್ಞಾತ ಲೋಕದಲ್ಲಿ ತಾಯಿಯನ್ನು ಕಳೆದುಕೊಂಡ ಹರಿಣವಾಗಿದ್ದೇನೆ. ದಾರಿ ತೋರಿಸು. ಮಹಾದೇವ, ಆಪದ್ ಬಾಂಧವನ ಮನಸ್ಸಿನ ಇಚ್ಛೆಗಳನ್ನಷ್ಟು ಪೂರೈಸು. ಇಂತಹ ನಿರ್ಮಲ ಹೃದಯದ ವ್ಯಕ್ತಿಯನ್ನು ನಾನು ಭೇಟಿ ಮಾಡಿಯೇ ಇಲ್ಲ. ಯಾಕ್ರಿ, ಏನಾಯ್ತು? ಒಂದ್ ನಿಮಿಷ ಬಾಯಿಲಿ. ಎಲ್ಲಿಗ್ರಿ? ಬಾಯಿಲಿ.
ಯಾಕೆ ಹಿಂಗ್ ಶಿಕ್ಷೆ ಕೊಡ್ತಾ ಇದ್ಯಾ? ಏನ್ ಶಿಕ್ಷೆ ರೀ? ಹೋಮಕ್ಕೆ ಕೂತ್ಕೊಳ್ಳಲ್ಲ ಅಂದಿದ್ದಕ್ಕೆ ಈ ದರಿದ್ರ ಲಾಕೆಟ್ನ ಕತ್ತಲ್ ಹಾಕೊಂಡು ಎಲ್ಲರ ಮುಂದೆ ಓಡಾಡ್ತಿದ್ಯಾ? ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ದೇವು? ನಾನು ಒಂದು ದಿನ ನೆಮ್ಮದಿಯಾಗಿ ಹೋಗ್ಲಿ, ಒಂದು ಕ್ಷಣ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಮಾತಾಡ್ಬೇಡ್ರಿ, ಸಂಕಟ ಆಗುತ್ತೆ. ನನ್ಗಾಗ್ತಿರೋ ಸಂಕಟ ನಿನ್ ಕಣ್ಣಿಗೆ ಬೀಳ್ತಾ ಇಲ್ವಾ? ಅಥವಾ ಕಾಣಿಸಿದ್ರು ನಿನಗೆ ಸಂಬಂಧ ಇಲ್ಲ ಅನ್ನೋ ಹಾಗಿದ್ಯಾ? ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ರೀ. ಪ್ರಶ್ನೆಗಳನ್ನ ಕೇಳ್ಬೇಡಿ. ಸರಿ, ಉತ್ತರ ಇಲ್ವಾ? ಅಕ್ಕತ್ತಲಿರೋ ತೆಗೆದು ಪ್ರಶ್ನೆಗಳೇ ನಿಂತೋಗುತ್ತೆ. ಪ್ರಪಂಚಕ್ಕೆ ಸುಳ್ಳು ಹೇಳಿದೀವಿ ನಿಜ, ಆದ್ರೆ ಅದ್ರ ಬಗ್ಗೆ ಹೆಮ್ಮೆ ಪಡಬಾರ್ದು. ಈ ಪಾಪದ ನೆನಪನ್ನ ಕತ್ತಲ್ ಹಾಕೊಂಡು ಸುತ್ತಾಡಬಾರ್ದು. ನೀವು ಪಾಪ ಅನ್ಬೇಡ್ರಿ. ಮೊದಲು ಆ ಕತ್ತಲಿರೋದ ತೆಗಿ. ಏನಣ್ಣ ನೀನು ಈಗ್ಲೂ ಅತ್ತಿಗೆಗೆ ಏನ್ ಹಾಕೋಬೇಕು ಏನ್ ಹಾಕೋಬಾರ್ದು ಅಂತ ಹೇಳ್ಕೊಡ್ತಿದ್ಯಾ? ಗಾದಿನೇ ಕೇಳಿಲ್ವಾ ಗಂಡಸ್ರಿಗೆ ಯಾಕೆ ಗೌರಿ ದುಃಖ ಅಂತ? ಅತ್ತಿಗೆಗೆ ಏನ್ ಬೇಕೋ ಅದನ್ನೇ ಅವ್ರು ಹಾಕೊಳ್ಳಿ ಅಲ್ವಾ ಅದ್ಕೆ? ಆದ್ರೂ ತುಂಬಾ ವಿಚಿತ್ರವಾಗಿದೆ ಅಣ್ಣ ಈ ಲಾಕೆಟ್. ಎಲ್ ತಗೊಂಡ್ರಿ ಅದ್ಕೆ? ಅಥವಾ ನೀವೇ ಡಿಸೈನ್ ಮಾಡಿದ್ದಾ? ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾ ಅದ್ಕೆ? ಚುಚ್ಚಬೇಡ ಐಶ್ವರಿ, ಈಗ ನೀನ್ ಮಾಡಿರೋದೇ ಸಾಕು. ಚೇಚೆ, ನಾನೇನು ಚುಚ್ತಾ ಇಲ್ಲ ಅದಕ್ಕೆ. ಬೇಕಾದ್ರೂ ಆ ಲಾಕೆಟ್ ತೆಗಿಬಹುದು ಅಂದೆ ಅಷ್ಟೇ. ಗಿರಿಜಾ ಕಲ್ಯಾಣ ಮುಹೂರ್ತದಲ್ಲಿ ನಿಶ್ಚಿತಾರ್ಥ ಒಂದ್ ಆಗ್ಬಿಟ್ರೆ ಇನ್ನು ಯಾವತ್ತೂ ಈ ಲಾಕೆಟ್ ಮುಖ ನೋಡೋದ್ ಬೇಕಾಗೇ ಇಲ್ಲ ನಿಮ್ಗೆ. ಇವತ್ತು ರಾತ್ರಿ 10:15 10:45 ಗಿರಿಜಾ ಕಲ್ಯಾಣ ಮುಹೂರ್ತ ಇದೆ, ನೆನಪಿರ್ಲಿ. ಅಲ್ಲಿ ತನಕ ಈ ಲಾಕೆಟ್ ನ ಜೋಪಾನ ನೋಡ್ಕೊಳ್ಳಿ. ಮಿಸ್ ಬೊಗಳೆ ಬೃಂದ, ಮನೇಲಿ ನೀನ್ ಯಾವಾಗ ನೋಡಿದ್ರು ನಾನು 20 ಅಡಿ ಹಾವು ನೋಡ್ದೆ ಅಂತಿರ್ತೀಯಲ್ಲ. ಇಲ್ಲಿ ನೋಡು, 150 ಅಡಿ ಹಾವಿದೆ. ಇನ್ಮೇಲಿಂದ 20 ಅಡಿ ಹಾವು ಸುಳ್ಳು ಕತೆ ಹೇಳೋದನ್ನ ಬಿಟ್ಬಿಡು. ನಾನ್ ಸುಳ್ಳು ಹೇಳ್ತಿರ್ಲಿಲ್ಲ, ನಾನು ಒಂದಿನ ನಿಜವಾಗ್ಲೂ 20 ಅಡಿ ಹಾವು ನೋಡಿದ್ದೆ. ನೋಡು, ಮತ್ತೆ ಸುಳ್ಳು ಹೇಳ್ತಿದ್ದಿ. ನೋಡು ಛಾಯಕ್ಕ, ನಾನ್ ಏನ್ ಹೇಳಿದ್ರು ಯಾನ್ಯ ನಂಬೋದೇ ಇಲ್ಲ. ನಾನಂತೂ ನಿಮ್ಮಿಬ್ರು ಜಗಳದಲ್ಲಿ ಬರೋದನ್ನೇ ಬಿಟ್ಬಿಟ್ಟಿದೀನಿ. ಒಂದ್ ನಿಮಿಷಕ್ಕೆ ಜಗಳ ಆಡ್ತೀರಾ, ಇನ್ನೊಂದ್ ನಿಮಿಷಕ್ಕೆ ಒಂದಾಗ್ತೀರಾ. ಮಧ್ಯ ಬಂದವರು ಕೆಟ್ಟೋರಾಗ್ತಾರೆ. ಹೇ ಒಂದ್ ಐಡಿಯಾ. ಹೇ ಏನು? ಒಂದ್ ಫೋಟೋ ತಗೊಳ್ಳೋಣ ಕಸಿನ್ಸ್ ಎಲ್ರು. ನಾನು ಪ್ರದ್ಯುಮ್ನ ಮಧ್ಯದಲ್ಲಿ, ನೀವೆಲ್ಲ ಅಕ್ಕಪಕ್ಕ ನಿಂತ್ಕೊಳ್ಳಿ. ಅಮ್ರಪಾಲಿ ತಗೋ ಫೋಟೋ ತೆಗಿ. ಇಲ್ಲಿದ್ದೆಲ್ಲ ಈ ಬಟನ್, ಇದನ್ನ ಒತ್ತು, ಹೋಗು. ಗೋ ಹೋಗಿ ಆಮ್ರಪಾಲಿ, ತುಂಬಾ ಸುಲಭ ಅದು. ಹೋಗಿ ಫೋಟೋಸ್ ಕ್ಲಿಕ್ ಮಾಡಿ. ಹಲೋ, ಈ ಕಡೆ ತಿರ್ಗು. ಫೋನ್ ಇದೆಲ್ಲ ಹೀಗಿಟ್ಕೋ. ಏನು ಯಾವತ್ತು ಫೋನೇ ನೋಡಿಲ್ವಾ? ವಾಟ್? ವಿಲೇಜ್ ಅಲ್ಲಿ ಫೋನ್ ಇರುತ್ತೆ ಇವಾಗ? ವಾಲಿಜಾ? ವಾಟ್ ನಾನ್ಸೆನ್ಸ್. ನಾನು ಅವಾಗ್ಲೇ ತೋರ್ಸ್ಕೊಡ್ತಲ್ಲ, ಹಾಗ್ ಮಾಡು. ಏನ್ ನೋಡ್ತಾ ಇದ್ಯಾ? ತೆಗಿ ಫೋಟೋನ. ಎವ್ರಿವನ್ ಸೇ ಚೀಸ್. ಎಷ್ಟು ಫೋಟೋ ತೆಗಿತ್ಯಾ? ಸಾಕು ಕೊಡು. ಕಜಿನ್ ಅಂತ ಕ್ಯಾಪ್ಷನ್ ಹಾಕ್ಬಿಟ್ಟು ಪೋಸ್ಟ್ ಮಾಡ್ತೀನಿ. 2000 ಲೈಕ್ಸ್ ಗ್ಯಾರಂಟಿ. ಕೊಡು.
ಹೇ, ಗೊತ್ತಾಗಲ್ವಾ ನಿನ್ಗೆ? ಏನಾಯ್ತು? ನೋಡಿಲ್ಲಿ. ತುಂಬಾ ಚೆನ್ನಾಗಿದೆ ಫೋಟೋ ಅಮೃಪಾಲಿ ಅವರೇ. ಹಾನ್ಯಾ ನಿನಾದ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮಾಯಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ನೋಡ್ಕೊ. ನಿನಾದ್, ಅಕ್ಕ ಬನ್ನಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ನಡೀರಿ. ಪುಟಾಣಿ ನೀನು? ನೀವ್ ಹೋಗಿರಿ, ನಾನ್ ಬರ್ತೀನಿ. ಸರಿ. ಒಬ್ಬೊಬ್ರು ಒಂದೊಂದ್ ಕಡೆ ಹೋದ್ರು. ನೀನೇನ್ ಮಾಡ್ತೀಯಾ? ಆ ಮಹಾದೇವನಿಗೆ ನನ್ನ ಪ್ರಾರ್ಥನೆ ಸಲ್ಲಿಸುತ್ತೇನೆ. ಆಗ್ಲೇ ಕೈ ಮುಕ್ಕೊಂಡ್ ನಿಂತಿದ್ವಲ್ಲ, ಆಗ್ಲೇ ಸಲ್ಲಿಸ್ಬೇಕಿತ್ತು ತಾನೆ. ಪ್ರಾರ್ಥನೆ ಎಂದರೆ ಮನಸ್ಸಿನಲ್ಲಿ ಬೇಡಿಕೊಳ್ಳುವುದಲ್ಲ, ಆ ದೇವರ ಸೇವೆ ಮಾಡಬೇಕು. ಪ್ರತಿಯೊಂದು ಕೆಲಸಕ್ಕೂ ಶ್ರಮ ಬೇಕು ಪುಟಾಣಿ. ದೇವರಿಗೆ ಪ್ರಾರ್ಥನೆ ಸಲ್ಲಿಸುವಾಗಲೂ ಕೂಡ, ಇಲ್ಲದಿದ್ದರೆ ಅವನಿಗೆ ಗೊತ್ತಾಗುವುದು ಹೇಗೆ? ಏನ್ ಮಾಡ್ತೀಯಾ? ಮಹಾದೇವನಿಗೆ ನೃತ್ಯ ಸೇವೆ ಸಲ್ಲಿಸುತ್ತೇನೆ. ಡ್ಯಾನ್ಸ್ ಮಾಡ್ತೀಯಾ? ಡ್ಯಾನ್ಸ? ಡ್ಯಾನ್ಸ್ ಅಂದ್ರೆ ನೃತ್ಯ. ಒಂದ್ಸಲ ಹೇಳ್ಕೊಟ್ಟಿದೆ ತಾನೆ, ಮರ್ತೋದ್ಯಾ? ಕ್ಷಮಿಸು ಪುಟಾಣಿ, ಮರೆತು ಬಿಟ್ಟಿದ್ದೇನೆ. ಪರವಾಗಿಲ್ಲ, ಮುಂದಿನ ಸಲ ಹೀಗ್ ಮಾಡ್ಬೇಡ. ಮತ್ತೆ ನೀನ್ ಯಾವಾಗ ಡ್ಯಾನ್ಸ್ ಮಾಡೋದು? ರಾತ್ರಿ ಆಗಬೇಕು ಪುಟಾಣಿ. ನಮಗೆ ಬೇಕಾದಾಗ ಮಾಡುವ ಸೇವೆ ಅಲ್ಲ ಇದು. ಇಂದು ರಾತ್ರಿ ಗಿರಿಜಾ ಕಲ್ಯಾಣ ಮುಹೂರ್ತವಿದೆ. ಆ ಘಳಿಗೆಯಲ್ಲಿ ಬೇಡಿಕೊಂಡ ಎಲ್ಲಾ ಇಷ್ಟ ಕಾಮನೆಗಳು ನೆರವೇರುತ್ತದಂತೆ. ಹೌದಾ? ನಾನ್ ಇಷ್ಟ ದಿನ ದೇವ್ರ ಹತ್ರ ನಮ್ಮ ಅಮ್ಮನ್ ಕಾಟ ಕಡಿಮೆ ಮಾಡು ಅಂತ ಬೇಡ್ಕೊಂಡಿದ್ದೆ, ಆದ್ರೆ ವರ್ಕೇ ಆಗಿಲ್ಲ. ಹಾಗಾದ್ರೆ ನಾನು ನೃತ್ಯ ಸೇವೆ ಸಲ್ಲಿಸ್ಬಿಡ್ತೀನಿ ಬಿಡು, ನಮ್ಮ ಅಮ್ಮನ್ ಕಾಟ ಕಡಿಮೆ ಆಗತ್ತೆ. ಅದ್ ಸರಿ, ಎಲ್ ಮಾಡ್ತೀಯ ಡ್ಯಾನ್ಸು? ಇಲ್ಲೇ ಶಿವನ ಮುಂದೆ. ಫುಲ್ ಡ್ಯಾನ್ಸ್ ಅಂತ ಮ್ಯಾಜಿಕ್ ಏನಾದ್ರು ಮಾಡ್ಬಿಟ್ರೆ? ನಮಸ್ಕಾರ ಸೌಮ್ಯಾಜಿಗಳೇ. ನಮಸ್ಕಾರ. ಪೂಜೆಗೆ ನಾನು ಹೇಳಿದ ವ್ಯವಸ್ಥೆ ಎಲ್ಲ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನು ಯೋಚನೆ ಮಾಡಬೇಡಿ ಇಂದ್ರಜಿತ್ ಅವರೇ, ಎಲ್ಲಾ ವ್ಯವಸ್ಥೆನೂ ಮಾಡಿದ್ದೀನಿ. ಮಹಾಮೃತ್ಯುಂಜಯ ಹೋಮ ಮಾಡಿಸಿದವರಿಗೆ ಪುಣ್ಯ ಫಲ ಎರಡು ಜಾಸ್ತಿ ಆಗುತ್ತೆ. ಈ ಹೋಮ ಮಾಡೋದ್ರಿಂದ ಪ್ರದ್ಯುಮ್ನ ಆಯಸ್ ಜಾಸ್ತಿ ಆಗುತ್ತೆ ಅಲ್ವಾ? ಮಂದಾಕಿನಿ, ಎಷ್ಟು ಸರ್ತಿ ಹೇಳಿದೀನಿ, ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ವಾ? ಮಾಯಿ ನೋ ಸಿಟ್ಟು. ಡಾಕ್ಟರ್ ಹೇಳಿದಾರಲ್ವಾ ಸಿಟ್ ಮಾಡ್ಕೋಬಾರ್ದು ಅಂತ. ನೀನ್ ಬಂದಿದ್ಯಲ್ಲ, ನನ್ ಮನ್ಸಿಗೆ ಹಗುರ ಆಯ್ತು ಈಗ. ಹೋಮಕ್ಕೆ ತಂದೆ ತಾಯಿ ಕೂತ್ಕೋತಾ ಇದಾರಲ್ವಾ? ಹೌದು ಸೌಮ್ಯಾಜಿಗಳೇ, ನನ್ ಮಗ ಸತ್ಯನೂ ನನ್ ಸೊಸೆ ದೇವಿಯಾನೇನು ಕೂತ್ಕೊಳ್ತಾರೆ. ನಿಮಗಷ್ಟು ಕಷ್ಟ ಆದ್ರೆ ಕುತ್ಕೋಬೇಡಿ ಪೂಜೆಗೆ, ನಾನ್ ಮಾಯಿ ಹತ್ರ ಮಾತಾಡ್ತೀನಿ. ಮಾಯಿ, ಒಂದ್ ವಿಷಯ ಮಾತಾಡ್ಬೇಕಿತ್ತು. ಇತ್ಯರ್ಥ ಆಗೋದಿಕ್ಕೆ ಇದ್ರಲ್ಲಿ ಏನಿದೆ ದೇವು? ಹೋಮಕ್ಕೆ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಅವನು ಬದುಕಲಿ ಸಾಯ್ಲಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ದೇವು. ಅಮ್ಮ, ನೀನ್ ಹೇಳಕ್ ಮುಂಚೆ ನಂದೊಂದು ವಿಷಯ ಇದೆ, ಹೇಳ್ಬಿಡ್ತೀನಿ. ಅಲ್ಲ ಪ್ರದ್ಯುಮ್ನ, ಅಮ್ಮ ಪ್ಲೀಸ್, ಒಂದೇ ಒಂದು ವಿಷಯ. ಮಾಯ್, ಹೋಮಕ್ ನಾನೇ ಕೂತ್ಕೋತೀನಿ. ನೀನ್ ಕೂತ್ಕೊಳ್ತೀಯಾ? ಸೌಮ್ಯಾಜಿಗಳೇ, ನಾನ್ ಕೂತ್ಕೋಬಹುದಲ್ವಾ? ಇನ್ನು ಶ್ರೇಷ್ಠನೇ. ನಿನ್ನ ಆರೋಗ್ಯಕ್ಕೋಸ್ಕರ ಮಾಡ್ತಿರೋ ಈ ಹೋಮದಲ್ಲಿ ಯಜಮಾನ ಸ್ಥಾನದಲ್ಲಿ ನೀನೇ ಕೂತ್ಕೊಂಡ್ರೆ ಅಷ್ಟು ಫಲ ನಿನಗೆ ಸಿಗುತ್ತೆ. ಒಳ್ಳೇದೇ. ಹಾಗಾದ್ರೆ ಪ್ರದ್ಯುಮ್ನೇ ಕೂತ್ಕೊಳ್ಳಿ ಹೋಮಕ್ಕೆ. ಆಮ್ರಪಾಲಿ, ನಿಂತ್ಕೋ. ಆಮ್ರಪಾಲಿ, ಅಬ್ಬಾ, ಎಷ್ಟು ಬೇಗ ನಡೀತೀಯ ನೀನು. ನೀವು ಮಾನವರು ಬಹಳ ನಿಧಾನ.
ಪರವಾಗಿಲ್ಲ, ನಿಂತರ ಬೇಗ ಬೇಗ ನಡೆದ್ರೆ ಸುಸ್ತಾಗ್ ಹೋಗತ್ತೆ ನಂಗೆ. ವಿಷಯ ಅದಲ್ಲ, ನೀನು ಡ್ಯಾನ್ಸ್ ಮಾಡ್ತೀನಿ ಅಂದಿಲ್ಲ, ಮ್ಯಾಜಿಕ್ ಮಾಡ್ತೀಯಾ? ಮಾಡಲೇಬೇಕಾಗುತ್ತದೆ. ಎಲ್ರೂ ಮುಂದೆ ಮಾಡ್ತೀಯಾ? ಹೌದು. ಅಯ್ಯೋ ತೊಂದ್ರೆ ಆಗುತ್ತೆ ಆಮ್ರಪಾಲಿ. ಎಷ್ಟಲ್ಲಿ ಹೇಳಿದ್ದೀನಿ ನಿನ್ಗೆ, ಬರೀ ಡ್ಯಾನ್ಸ್ ಮಾಡಕ್ ಆಗಲ್ವಾ? ನೃತ್ಯವೇ ಮಾಯಾಶಕ್ತಿ ಪುಟಾಣಿ. ನಂಗ್ ಅರ್ಥ ಆಗ್ತಿಲ್ಲ, ಏನ್ ಹೇಳ್ತಿದ್ಯಾ? ನಾವು ಗಂಧರ್ವರು, ನಮಗೆ ಸಂಗೀತ ನೃತ್ಯಕ್ಕೆ ಮೀರಿದ ಮಾಯಾಶಕ್ತಿ ಇಲ್ಲ. ಊಹೆ ಮಾಡು, ಗಂಧರ್ವರು ಪಕ್ಷಿಗಳಂತೆ ಹಾಡಬಹುದು, ಕುಣಿಯಬಹುದು ಎಂದರೆ ಅದು ಮಾಯಾಶಕ್ತಿಯೇ ತಾನೆ. ಹಂಗಾದ್ರೆ ಬರೀ ಡ್ಯಾನ್ಸಾ? ನಂಗ್ ಫುಲ್ ಟೆನ್ಷನ್ ಆಗೋಯ್ತು. ಪುಟಾಣಿ, ಅವನು ಏನು ಮಾಡುತ್ತಿದ್ದಾನೆ? ಯಾರು? ಪಿಕ್ ಪಾಕೆಟ್ ಮಾಡ್ತಿದ್ದಾನೆ. ಪಾಕ ಪಿಕಟ ಎಂದರೆ? ಅಂದ್ರೆ ಕಳ್ತನ ಮಾಡ್ತಿದ್ದಾನೆ. ಕದಿಯುವುದು ಮಹಾಪರಾಧ. ಇವನನ್ನು ಸುಮ್ಮನೆ ಬಿಡಬಾರದು. ಇವನಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಒಂದು, ಎರಡು, ಮೂರು. ಈಗ ಏನ್ ಮಾಡ್ತೀಯ ಆಮ್ರಪಾಲಿ? ನಾನೇನು ಮಾಡುವೆನೆಂದು ನೀನೇ ನೋಡುತ್ತಿರು ಪುಟಾಣಿ. ಅಬ್ಬಾ, ಬೆಳಗ್ಗೆನೆ ಒಳ್ಳೆ ಕಲೆಕ್ಷನ್. ಸಂಜೆ ಎಣ್ಣೆಗೆ ಬೇಜೇನ್ ಸಿಕ್ತು. ಎಲ್ರಿಗೂ ಇನ್ಮೇಲಿಂದ ಇದೇ ತರ ಶಿಕ್ಷೆ ಆಗ್ಬೇಕು. ಏನ್ ಕದ್ದಿರ್ತಾರೋ ಅದಲ್ಲೇ ಓಡಿಸ್ಬೇಕು. ಯೋಚನೆ ಮಾಡು, ಯಾರಾದ್ರೂ ಆನೇನ್ ಕದ್ರೆ? ಅಯ್ಯಯ್ಯೋ, ಪೊಲೀಸರು ಹೊಡಿತಾರ, ಜನರು ಹೊಡಿತಾರ, ಮನೆಗ್ ಬಂದ್ರೆ ಹೆಂಡತಿನ ಹೊಡಿತಾರೆ, ಆದ್ರೆ ಪರ್ಸು ಹೊಡಿತಾ ಇರೋದು ಫಸ್ಟ್ ಟೈಮ್ ನೋಡ್ತಾರೆ. ಆಮ್ರಪಾಲಿ, ನೀನ್ ನಗ್ತಾ ಇರೋದಕ್ಕೆ ಹೂಗಳೆಲ್ಲ ಅರಳುತ್ತಿದೆ, ಅದನ್ನ ನೋಡ್ಕೊಂಡು ಹೆದರ್ಕೊಂತಿದ್ದಾನೆ. ಬೇರೆಯವರ ವಸ್ತುವನ್ನು ಕದಿಯುವುದು ಅಪರಾಧ. ಶಿವನ ಮಾತಾಡ್ತಿರೋದು. ನನ್ನ ಹೆಂಡತಿ 1000 ಸಲ ಹೇಳೋಳು ದೇವಸ್ಥಾನಕ್ಕೆ ಹೋಗಿ ಕದಿಬೇಡ ಅಂತ. ಇದು ಖಂಡಿತ ದೇವರ ಮಾಡಿಸಿರ್ಬೇಕು. ಅಯ್ಯೋ ದೇವ್ರೇ, ಇನ್ಮೇಲೆ ಕದಿಯಲ್ಲಪ್ಪ ನಾನು. ಅಮ್ಮ, ಎಲ್ಲಿ ಹೋಗ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಇಂದ್ರ, ಅದು ಅವಧೂತರನ ಇಂದ್ರ. ಅವಧೂತರ? ಅವ್ರು ಯಾಕಮ್ಮ ಇಲ್ಲಿ ಬರ್ತಾರೆ? ಅವ್ರಿರೋದು ರುದ್ರಶಿಲೆಯಲ್ಲಿ. ಇಲ್ಲ ಇಂದ್ರ,
ಅವ್ರು ಬಂದಿದ್ರು, ಒಳಗಿದ್ರು. ನಾನ್ ನೋಡೋಷ್ಟ್ರಲ್ಲಿ ಎಲ್ಲೋ ಕಾಣಿಸ್ಲಿಲ್ಲ. ಹೌದು ಬಂದಿದ್ರು ಅಂತಾನೆ ಇಟ್ಕೋಣ. ಹೇಗ್ ಮಾಯ ಆಗ್ತಾರೆ ಇದ್ದಕ್ಕಿದ್ದ ಹಾಗೆ? ಇಲ್ಲ ಇಂದ್ರ, ಅವರು ಅವಧೂತರು. ಅವ್ರ ಶಕ್ತಿನ ನಾವ್ ಅಳಿಯಕ್ಕಾಗಲ್ಲ. ಅಮ್ಮ, ನಿನ್ ಮನ್ಸಲ್ಲಿರೋ ಭಯ ಕಣ್ಮುಂದೆ ಬಂದು ಕಾಟ ಕೊಡ್ತಾ ಇದೆ ಅಷ್ಟೆ. ರುದ್ರಶಿಲೆಗೆ ಹೋಗಿ ಬಂದಾಗಿಂದ ಅದೊಂದೇ ಯೋಚನೆ ನಿನ್ಗೆ. ದೇವಸ್ಥಾನಕ್ ಬಂದಿದ್ಯಾ, ಆ ಶಿವನ್ ಮೇಲ್ ಭಾರ ಹಾಕಿ ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೋಬಾರ್ದಾ? ಇಲ್ಲ ಇಂದ್ರ, ಅದು ಅವಧೂತರು. ನೀನ್ ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ಬಾ, ಕೂತ್ಕೊಂಡು ಎಣ್ಣೀರ್ ತಿಳಿ ತಗೋಮ್ಮ, ಕುಡಿಮಾ. ಇಲ್ಲ ಇಂದ್ರ, ಅದು ಅವಧೂತರೆ. ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನೋ ಆಪತ್ ಕಾದಿದೆ ಅಂತಾನೆ ಅರ್ಥ. Sa re gi sa re ga sa.